ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಶುಭೋದಯ ಎಲ್ಲರಿಗೂ. ಇವತ್ತು ನಾವು ಹೋಗ್ತಾ ಇದ್ದೀವಿ ಬಿ ಆರ್ ಹಿಲ್ಸ್ಗೆ, ಅಂದರೆ ಬಿಳಿಗಿರಿ ರಂಗನ ಬೆಟ್ಟಕ್ಕೆ. ಏನಿಲ್ಲ, ಹೋಗಿ ಸ್ಟೇ ಆಗೋ ಪ್ಲ್ಯಾನ್ ಏನಿಲ್ಲ. ಹೋಗ್ಬಿಟ್ಟು ಹಂಗೆ ಕೇಗುಡಿ ಆದರೆ ನೋಡಿಕೊಂಡು ಡೈರೆಕ್ಟಾಗಿ ವಾಪಸ್ ಬರೋದು. ಗಂಟೆ 5:43. ಫಸ್ಟ್ ಟೈಮು ನನ್ನ ವೈಫ್ ಜೊತೆ ಡಾಮಿನರಲ್ಲಿ ಹೋಗ್ತಾ ಇದ್ದೀನಿ. ನಾವು ಮದ್ದೂರು ಹತ್ರ ಲೆಫ್ಟ್ ತೊಗೊಂಡ್ವಿ. ಈ ಕಡೆ ಮಳವಳ್ಳಿ ರೂಟ್ಗೆ ಹೊಡೆದ್ರೆ ಬಿ ಆರ್ ಹಿಲ್ಸ್ ಕಡೆಗೆ ಹೋಗ್ತೀವಿ. ಸೊ ನಾವು ಹಂಗೆ ಕೊಳ್ಳೇಗಾಲ ಮೇನ್ ರೋಡಲ್ಲಿ ಲೆಫ್ಟ್ ತೊಗೊಂಡ್ರೆ ಶಿವನ ಸಮುದ್ರಕ್ಕೂ ಇಲ್ಲೇ ಅಂತ ರೂಟ್ ಇತ್ತು. ಸೊ ಶಿವನ ಸಮುದ್ರನೂ ಕವರ್ ಮಾಡ್ಕೊಂಡು ಹೋಗೋಣ ಅಂತ ಫಸ್ಟು ಶಿವನ ಸಮುದ್ರದ ಕಡೆ ಹೋಗ್ತಾಯಿದ್ವಿ. ತಿಂಡಿ ಮಳವಳ್ಳಿಲಿ ಮಾಡ್ಕೊಂಡ್ವಿ. ಸಾಗರ್ ಅಂತ ಹೋಟೆಲು, ಇಡ್ಲಿ ಸಾಂಬಾರು ಸೂಪರಾಗಿತ್ತು, ಚೀಪ್ ಆ್ಯಂಡ್ ಬೆಸ್ಟ್. ನೀವೇನಾದರೂ ಈ ಕಡೆ ಬಂದರೆ ಟೌನ್ ಒಳಗಡೆ ತುಂಬ ಹೈಫೈ ಏನಲ್ಲ, ನಾರ್ಮಲ್ ಹೋಟೆಲು, ಕೂತ್ಕೊಂಡು ಆರಾಮಾಗಿ ತಿನ್ಬೋದು, ಚೆನ್ನಾಗಿತ್ತು. ಸೊ ಈಗ ಇದು ಶಿವನ ಸಮುದ್ರ ಯಾರು ಗೊತ್ತಿಲ್ಲ, ಪವರ್ ಸ್ಟೇಷನ್ ಫಾರ್ ಕರ್ನಾಟಕ. ಎಲ್ಲಿ ನಿಮ್ಮ ಫಾಲ್ಸಿಂದ ನೀರು ಬಿದ್ದು ಪವರ್ ಜನ್ರೇಟ್ ಆಗುವಂಥ ಸ್ಟೇಷನ್ಗಳಲ್ಲಿ ಶಿವನ ಸಮುದ್ರ ತುಂಬ ಹಳೆಯದು, ಬ್ರಿಟಿಷ್ ಕಾಲದ್ದು. ದಿಸ್ ಈಸ್ ಮೈ ಕಂಟ್ರಿ ರೋಡ್. ನಂಗೆ ಗೊತ್ತಿಲ್ಲ, ಹಿಂಗೆ ಬಂದರೆ ಮೈಸೂರು ಕಡೆಯಿಂದ ಬರ್ತೀವಿ ಅನಿಸುತ್ತೆ. ಇಲ್ಲಿಂದ ಘಾಟ್ ಸೆಕ್ಷನ್ ಸ್ಟಾರ್ಟು ಆಲ್ಮೋಸ್ಟ್. ಕರೆಕ್ಟಾಗಿದೆಯಲ್ಲ, ಇದೇ ರೂಟು. ಫುಲ್ ಕೋತಿಗಳು. ಏನಂದರೆ ಚೆಕ್ ಪೋಸ್ಟ್ ಸ್ಟಾರ್ಟ್ ಆಗಿದ ತಕ್ಷಣ ಇಲ್ಲಿ ಎಂಟ್ರಿ ಮಾಡಿಸ್ಬೇಕು. ಲೋಕಲ್ ಅವ್ರಿಗಾದ್ರೆ ಬಿಡ್ತಾರೆ. ಬೆಟ್ಟಗಳ ಮಧ್ಯ ಸಡನ್ನಾಗಿ ಈ ಥರ ಕೆಟ್ಟ ರೋಡ್ ಸಿಕ್ಬಿಟ್ರೆ ಹೆಂಗೆ ಅನ್ಸುತ್ತೆ ಗೊತ್ತಾ? ಯಾವುದೋ ಆಫ್ರಿಕಾದಲ್ಲಿ ಇದ್ದೀನಿ ಅನ್ನೋ ಫೀಲಿಂಗ್. ನೋಡಿ ಹೆಂಗಿದೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೆಲ್ಲ ನೋಡಿ ಪವರ್ ಜನ್ರೇಷನ್ ಸ್ಟೇಷನ್ಸು. ಆ ಕಾಲಕ್ಕೇ ಇದು ಒಂದು ದೊಡ್ಡ ಟೌನ್ಶಿಪ್ ಆಗಿತ್ತಂತೆ. ನಿಮಗೆ ಗೊತ್ತಿರುತ್ತೆ ಕುದುರೆಮುಖದ ಕತೆ. ಅದೇ ಥರ ಶಿವನ ಸಮುದ್ರನೂ ದೊಡ್ಡ ಟೌನ್ಶಿಪ್ಪು, ಒಳ್ಳೆ ಅಮ್ಯುನಿಟೀಸ್ ಎಲ್ಲ ಇದ್ದಿತ್ತು. ಬರ್ತಾ ಬರ್ತಾ ಕಂಪ್ನಿಗಳು ಎಲ್ಲ ಪವರ್ ಜನ್ರೇಷನ್ ಡಿವೈಡ್ ಆಗ್ತಾ ಅದು ಕಳ್ಕೊಂಬಿಡ್ತು ಆ ಟೌನ್ಶಿಪ್ನ. ಈಗ ನೋಡಿ ಹಿಂಗಿದೆ. ಫೈನಲಿ ಇಷ್ಟೊತ್ತು ಅಂದರೆ 8:30 ಬಂದ್ವಿ ಇಲ್ಲಿ. ಬಟ್ 9 ಗಂಟೆಗೆ ಬಿಟ್ಟರು. ವರ್ತ್ ಅಂತ ಅನಿಸುತ್ತೆ, ತುಂಬ ಚೆನ್ನಾಗಿದೆ. ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ನೀರ್ದು.
ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು.